ಚಿಕ್ಕಮಗಳೂರು ನಗರದ ಶಾಂತಿನಗರದ ಇಂದಿರಾ ಗಾಂಧಿ ಬಡಾವಣೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಗುರುತಿನ ಪರಿಷ್ಕರಣೆ ಮಾಡುತ್ತಿದೆ. ವಸತಿಯ ನಿವಾಸಿಗಳಲ್ಲಿ ವಿವೇಕಾನಂದ ಯುವಕ ಸಂಘದ ಪದಾಧಿಕಾರಿಗಳು ಜನಜಾಗೃತಿಯ ಮುಖಾಂತರ ಜಾಗೃತಿ ಮೂಡಿಸಿದರು. ನಮಸ್ತೆ. ರಾಜು ಅಧ್ಯಕ್ಷರು ವಿವೇಕಾನಂದ ಯುವಕ ಸಂಘ ಸ್ಥಳೀಯರು ನಮ್ದೊಂದು ಸಾಮಾಜಿಕ ಸಂಘಟನೆ. ಏನು ಕೇಂದ್ರ ಸರ್ಕಾರ ಈಗ ಚುನಾವಣಾ ಆಯೋಗ ಏನು ಮತದಾರ ಗುರುತಿನ ಪರಿಷ್ಕರಣೆ ಏನು ಮಾಡ್ತಾ ಇದೆ, ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಈಗ BLOಗಳಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ. ಯಾಕಂದ್ರೆ ಮೂಲತಃ ಅವ್ರು ಈ ಊರಿನವ್ರು ಇರೋದಿಲ್ಲ, ಎಲ್ಲೋ ಇರ್ತಾರೆ. ಅವ್ರಿಗೆ ಅವರ ವಿಳಾಸ ಮತ್ತೆ ಹೆಸರು, ಅವ್ರು ಮೃತಪಟ್ಟಿದಾರ ಏನೋ ಅದು ಸಂಕ್ಷಿಪ್ತವಾದ ಮಾಹಿತಿ ಇರಲ್ಲ. ಹಾಗಾಗಿ ನಾವು ವಿವೇಕಾನಂದ ಯುವಕ ಸಂಘದಿಂದ ಅದು ಯೋಚನೆ ಮಾಡಿದ್ವಿ, ಇದೊಂದು ಜಾಗೃತಿ ಆಗ್ಬೇಕಂತೇಳಿ ಇವತ್ತು ಇಂದಿರಾ ಗಾಂಧಿ ಬಡಾವಣೆ ಇಲ್ಲಿಗೆ ನಾವು ಬಂದಿದ್ದೀವಿ. ಅದರಿಂದ ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ತಾ ಇದ್ವಿ. ಪ್ರತಿಯೊಬ್ರು ಏನು SIR ಏನು ಪ್ರಕ್ರಿಯೆ ನಡೀತಾ ಇದೆ ರಾಜ್ಯ ಸರ್ಕಾರ ಚುನಾವಣಾ ಆಯೋಗದಿಂದ, ಇದ್ರಲ್ಲಿ ತಮ್ಮನ್ನು ತಾವು ಪೂರ್ತಿ ತೊಡಗಿಸ್ಕೋಬೇಕು. ಆ ಬೂತ್ ಮಟ್ಟದ ಅಧಿಕಾರಿ ಏನು BLO ಇದ್ದಾರೆ ಅವರಿಗೆ ಸಹಕಾರ ಕೊಡ್ಬೇಕಂತೇಳಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸಿದ್ವಿ. ಇದು ಹೆಚ್ಚು ಪರಿಣಾಮಕಾರಿ ಆಗ್ಬೋದು ಅಂತ ಅನ್ಕೊಳ್ತೀನಿ ನಾನು. ಹಾಗಾಗಿ ನೀವು ಸುಲಭವಾಗಿ ಮಾಡಿ, ಪಾಪ ನಿಮಗೆ ಹೆಚ್ಚು ಒತ್ತಡ ಆಗ್ತದೆ. ಹಾಗಾಗಿ ನಾವು ಸಹಕಾರಿಗಳಾಗಿ ನಿಮ್ ಜೊತೆ ನಾವು ಇದೀವಿ. ಹಾಗಾಗಿ ಎಲ್ಲವನ್ನು ಪೂರ್ತಿಯಾಗಿ ಮಾಡಿ, ಇದೊಂದು ಒಳ್ಳೆ ಬೆಳವಣಿಗೆ. ಇದು ಆದ್ರೆ ನಮ್ಮ ನಿಜವಾಗ್ಲೂ ಒಂದು ಅರ್ಥ ಬರುತ್ತೆ. ಈ ಮತದಾರ ಗುರುತಿನ ಪರಿಷ್ಕರಣೆ ಆಗಬೇಕು. ಹಾಗಾಗಿ ಧನ್ಯವಾದ. ಇವತ್ತು BLO ಇದ್ದಾರೆ, ಈಗ ನಮ್ಮ ಮುಂದೆ ಬಂದಿದ್ದಾರೆ. ಈಗ ಈ ಭಾಗದ BLO ಬಂದು ಈ ಮತದಾರ ಗುರುತಿನ ಪರಿಷ್ಕರಣೆ ಮಾಡ್ತಾ ಇದಾರೆ. ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ನೋಡಿ, ನೀವು ನಿಮ್ಮ ಹೆಸರೇನು ಹೇಳಿದ್ರಿ? ಕರುಣಾಕರ. ಸರಿ, ಈಗ ನಿಮ್ದು ಇಲ್ಲಿದೆ, ನೀವು ಇದನ್ನ ಪರಿಷ್ಕರಣೆ ಮಾಡ್ಕೊಳ್ಳಿ, ಉಪಯುಕ್ತ ಇದೆ. ಯಾರು ನಿರ್ಲಕ್ಷ್ಯ ಮಾಡಬಾರ್ದು, ಆಯ್ತಾ? ಒಂದು ಜಾಗೃತಿ ಆಗ್ಬೇಕು, ಮತ್ತೆ ಅಕ್ಕಪಕ್ಕದವರಿಗೆಲ್ಲ ಹೇಳ್ಬೇಕು. ಪಾಪ ಇವರಿಗೆ ತುಂಬಾ ಒತ್ತಡ ಆಗ್ತದೆ, ಯಾಕೆ ಸ್ಥಳೀಯರಲ್ಲ ಇವರು. ಹಾಗಾಗಿ ನೀವುಗಳೆಲ್ಲ ಒಟ್ಟಾಗಿ ಇದಕ್ಕೆ ಸಪೋರ್ಟ್ ಮಾಡಬೇಕು. ಹಾಗಾಗಿ ನಾನು ಇದೊಂದು ಜಾಗೃತಿ ಮೂಡಿಸೋಕ್ಕೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ಧನ್ಯವಾದ. ಯುಧಿಷ್ಠಿರ ಆಚಾರ್ಯ, ಮಂಜುನಾಥ್, ಹರೀಶ್ ಉಪಸ್ಥಿತರಿದ್ದರು.